ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಯಾರ್ಯಾರೆಲ್ಲ ಇನ್ನೂ ನನ್ನ ಸಾಯಿ ಶ್ರುತಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಬನ್ನಿ ಇವತ್ತು ತುಂಬಾ ಅದ್ಭುತವಾಗಿರೋಂಥ, ತುಂಬ ಬೇಗ ಮಾಡ್ಬೋದಾಗಿರೋಂಥ, ಹಾಗೆ ಕೈಯಿಂದಾನೇ ತಟ್ಟಿ ಮಾಡಬಹುದಾದಂಥ, ತುಂಬಾ ಟೇಸ್ಟಿಯಾಗಿರುವಂತಹ, ಹಾಗೆ ಆರೋಗ್ಯಕರವಾಗಿರುವಂಥದ್ದು, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಮನೆ ಬಂದಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ತುಂಬ ಈಸಿಯಾದಂಥ ರೆಸಿಪಿ, ತುಂಬ ಬೇಗನೆ ಮಾಡ್ಬೋದು. ಕೇವಲ 2 ಪದಾರ್ಥಗಳನ್ನ ಬಳಸ್ಕೊಂಡು ಎಷ್ಟು ರುಚಿಯಾಗಿ ಬರುತ್ತೆ ಅಂತ ನೀವು ಟ್ರೈ ಮಾಡಿ ನೋಡಿ. ಒಂದ್ಸಲ ಚೆನ್ನಾಗಿದೆ ಅಂತ ಅನಿಸಿದ್ರೆ, ಸುಲಭವಾಗಿದೆ ಅಂತ ಅನಿಸಿದ್ರೆ ನೀವು ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ, ಜೊತೆಗೆ ಲೈಕ್ ಕೂಡ ಮಾಡಿ ನನಗೆ ಸಪೋರ್ಟ್ ಮಾಡಿ. ಅದ್ಭುತವಾದಂಥ ಕ್ಯಾರೆಟ್ ರೊಟ್ಟಿ ಮಾಡಿ ತೋರಿಸ್ತೀನಿ. ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಕ್ಯಾರೆಟ್ ರೊಟ್ಟಿಯನ್ನು ಮಾಡೋಣ ಬನ್ನಿ. ಎಸ್, ಬನ್ನಿ. ನಾನಿಲ್ಲಿ 2 ಕ್ಯಾರೆಟನ್ನು ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕ್ಯಾರೆಟನ್ನು ನೀಟಾಗಿ ತುರಿದಿಟ್ಟಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಬಾಣಲೆಯನ್ನು ಸ್ಟವ್ ಮೇಲಿಟ್ಟಿದ್ದೀನಿ, ಹಾಗೆ ಉರಿಯನ್ನು ಹಚ್ಚಿದ್ದೀನಿ. ಹಾಗೆ ಅದಾದಮೇಲೆ ಅರ್ಧ ಗ್ಲಾಸು ನೀರನ್ನು ಹಾಕ್ಕೊಳ್ತಿದ್ದೀನಿ. ಈಗ 1 ಗ್ಲಾಸ್ ಹಿಟ್ಟು ಹಾಕ್ತೀನಿ ಅಂದರೆ ಅರ್ಧ ಗ್ಲಾಸ್ ನೀರನ್ನು ನೀವು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು ಇದೇ ಐಟದಲ್ಲಿ ಮಾಡ್ಕೊಳ್ಳಿ. 2 ಗ್ಲಾಸ್ ಇಟ್ಟೋಕ್ಕಾದಾದರೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಆ ನೀರನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದಕ್ಕೆ ಸ್ವಲ್ಪ ಎಷ್ಟು ಟೇಸ್ಟಿಗೆ ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಈ ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಸ್ವಲ್ಪ 1-2 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಕುದಿಲಿಕ್ಕೆ ಪ್ರಾರಂಭ ಆಗುತ್ತೆ. ಎಸ್, ನೋಡ್ಬೋದು. ಸೊ ನೋಡಿ, ಇದೆ ನಾನು ರೈಸ್ ಫ್ಲೋರು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದರಲ್ಲಿ 1 ಗ್ಲಾಸಷ್ಟು ಹಿಟ್ಟು ಅಷ್ಟೇ ಇತ್ತು, ಅದನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬನ್ನಿ. ಎಸ್, ನೋಡಿ ಇಷ್ಟು ಹಿಟ್ಟಿದೆ, ನಾನು ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಲೈಟಾಗಿ ಇದು ನೀರು ಕುದಿಯೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಇನ್ನೇನು ಕುದಿಲಿಕ್ಕೆ ಶುರುವಾಗುತ್ತೆ, ಆವಾಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಸುಲಭವಾದ ವಿಧಾನ ಕೂಡ. ಇದೇ ರೀತಿ ಯಾವ ರೀತಿ ತೋರಿಸ್ಕೊಡ್ತೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ. ಇವಾಗ ನಾನು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ, ನೀರು ಕುದೀತಾ ಇದ್ದ ಹಾಗೆಯೇ. ಸೊ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು ಚೆನ್ನಾಗಿ ಕುದೀತಾನೆ ಇದೆ ಅದು. ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ 1 ಗ್ಲಾಸ್ ಬಳಸ್ತೀನಿ. ನೀವು ಎಷ್ಟು ಜನ ಇದ್ದೀರಿ ನೋಡಿ ಬಳಸ್ಕೊಳ್ಳಿ. ಸೊ ಕ್ಯಾರೆಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ 1 ಗ್ಲಾಸ್ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾನು ತುರಿದಿರೋ ಕ್ಯಾರೆಟ್ ಸ್ವಲ್ಪ ದೊಡ್ಡದಾಗಿತ್ತು, ಅದಕ್ಕೆ ಎಷ್ಟು ಬೇಕಷ್ಟು ಬಳಸ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಮರ್ತಿದ್ದೆ, ಇಲ್ಲಿ ಕರಿಬೇವು ಇದ್ದರೆ ಹಾಕ್ಕೊಳ್ಳೋದು ಒಳ್ಳೆಯದು, ಏಕೆಂದರೆ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ತಿನ್ನಲ್ಲ. ಸೊ ಹಾಗಾಗಿ ಕರಿಬೇವನ್ನು ಚಿಕ್ಕದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಸ್, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂತಹ ಸಮಯ. ಸೊ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಸ್, ಈ ವಿಧಾನದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ರೊಟ್ಟಿ ಮಾಡುವಂಥದ್ದು ತುಂಬಾ ಸುಲಭವಾದ ಕೆಲಸ ಆಗತ್ತೆ. ಸೊ ನೀವೇನು ಎಲ್ಲನೂ ಸೇರಿಸಿ ಒಟ್ಟಿಗೆ ಹಸಿ ಹಿಟ್ಟಿಗೆ ಬೆರೆಸ್ಬಿಟ್ಟು ಕಷ್ಟಪಟ್ಟು ತಟ್ಟಿ ಹಿಂಗೆಂಗೋ ರೊಟ್ಟಿ ಮಾಡೋದಕ್ಕಿಂತ ಈ ವಿಧಾನದಲ್ಲಿ ನೀವು ಹಿಟ್ಟನ್ನು ಬೇಯಿಸ್ಕೊಂಡು ಹಾಕ್ಕೊಂಡು ನೀವು ರೆಡಿ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಮೃದುವಾಗಿ ಹರಿಯದ ಹಾಗೆ ತುಂಬ ಚೆನ್ನಾಗಿ ರೊಟ್ಟಿಯನ್ನು ತಟ್ಟಿ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಒಂದು ವಿಧಾನ ಇದು. ತುಂಬ ಬೇಗನೆ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ನಾನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಸ್ವಲ್ಪ ಹೊತ್ತು 5 ನಿಮಿಷಗಳ ಕಾಲ ಇದನ್ನು ಕ್ಯಾರೆಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಏನು ಸ್ಪೂನಿಗೆಲ್ಲ ಹಿಡಿದಿಟ್ಟಿತ್ತಲ್ಲ ಅದನ್ನು ಬಿಡಿಸ್ತಾ ಇದ್ದೀನಿ. ಬಿಡಿಸ್ಬಿಟ್ಟು ಇವಾಗ ಒಂದು ತಟ್ಟೆಯನ್ನು ಮುಚ್ಚಿ 2-3 ನಿಮಿಷ ಹಾಗೆ ಬಿಟ್ಬಿಡೋಣ. ಗ್ಯಾಸನ್ನು ಚಿಕ್ಕಕ್ಕೆ ಮಾಡಿಡಿ, ಸಿಮ್ಮಲ್ಲಿ ಇಟ್ಟಿರಿ. ಸೊ ಇವಾಗ 1-2-3 ನಿಮಿಷ ಹಾಗೆ ಬಿಡೋಣ. ಇದನ್ನು ಹಿಟ್ಟು ನಮಗೆ ಮೃದುವಾಗಿ ರೆಡಿ ಆಗುತ್ತೆ, ರೊಟ್ಟಿಯನ್ನು ತಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಆಯಿತಾ? ಸೊ ಇವಾಗ ನಾನು ಇಲ್ಲಿ ಆಗಿದೆ ನಂದು 5 ನಿಮಿಷಗಳ ಕಾಲ. ಸೊ ಇವಾಗ ಇದನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ.
ಎಸ್ ತುಂಬ ಬಿಸಿ ಇದೆ, ಬಟ್ ಅದು ಬಿಸಿ ಆಗುತ್ತಲ್ಲ ಗ್ಯಾಸ್ ಥರ ಅಂಟ್ಕೊಂಡಿರುತ್ತೆ. ಸೊ ಇವಾಗ ಓಪನ್ ಮಾಡಿದ್ದೀನಿ, ನೋಡ್ಬೋದು ಇದು ರೆಡಿಯಾಗಿದೆ. ಮೃದುವಾಗಿ ಹಿಟ್ಟನ್ನು ನಾದಿ ರೊಟ್ಟಿ ತಟ್ಟಲಿಕ್ಕೆ ವಾವ್ ಅನ್ನೋ ರೇಂಜ್ಗೆ ಇದು ರೆಡಿಯಾಗಿರುತ್ತೆ. ಆಯಿತಾ, ಇದು ತುಂಬಾ ಸುಲಭವಾದ ಒಂದು ರೆಸಿಪಿ, ಮತ್ತು ಇದು ಹರಿಯೋದಿಲ್ಲ ರೊಟ್ಟಿ, ಟೇಸ್ಟಿಯಾಗಿ ಕೂಡ ಬರುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ನನಗೆ ಖಂಡಿತವಾಗ್ಲೂ ಇಷ್ಟ ಆಯಿತು ಈ ರೆಸಿಪಿ ಅಂತ ಕಮೆಂಟ್ ಮಾಡಬೇಕು. ಆಯಿತಾ, ಓಕೆ. ಇವಾಗ ಇದನ್ನು ನಾನು ಇಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೆಲ್ಫ್ ಮೇಲ್ಗಡೆ ಅಲ್ಲಿ ಹಾಕ್ಕೊಂಡು ಹಿಟ್ಟು ಸ್ವಲ್ಪ ಆರ್ತಿದ್ದ ಹಾಗೆ ನೀರಿನ ಸಹಾಯದಿಂದ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಸೊ ಹಿಟ್ಟನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಗೆ ನೀರು ಮುಟ್ಕೊಳ್ತಾ, ತಣ್ಣನೆಯ ನೀರಿನ ಒಂದು ಬೌಲಲ್ಲಿ ಇಟ್ಕೊಳ್ಳಿ, ಅದನ್ನು ಮುಟ್ಕೊಳ್ತಾ ನಿಧಾನವಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. ನಾದಿ ಒಂದೊಂದು ರೊಟ್ಟಿ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆ ಹಿಂದೆ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ ಏನು. ಸೊ ಈ ರೀತಿ ನಾದ್ಕೊಳ್ಳಿ, ಸ್ವಲ್ಪ ತಣ್ಣೀರು ಮುಟ್ಕೊಳ್ತಾ ಈ ರೀತಿ ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ತಟ್ಟೋದಕ್ಕೆ ಶುರು ಮಾಡೋಣ. ಸೊ ಈ ರೀತಿಯಾಗಿ ನಿಧಾನವಾಗಿ ರೊಟ್ಟಿಯನ್ನು ತಟ್ಕೊಳ್ಳಿ. ಇದು ಹರಿಯೋದಿಲ್ಲ, ಅಂಟೋದಿಲ್ಲ, ತೆಳುವಾಗಿ ಬರುತ್ತೆ, ಮೃದುವಾಗಿರುತ್ತೆ. ನಿಮಗೆ ಸುಲಭವಾಗಿದೆ ಇದನ್ನ ಮಾಡಲಿಕ್ಕೆ ಅಂತಲೂ ಅನಿಸುತ್ತೆ. ಒಂದು ವೇಳೆ ನಾನು ಹಳ್ಳಿ ಹುಡುಗಿ, ಈ ಥರ ರೊಟ್ಟಿ ತಟ್ಟಿ ಅಭ್ಯಾಸ ಇದೆ, ಈ ಥರ ರೊಟ್ಟಿ ತಟ್ತಾ ಇದ್ದೀನಿ, ಸೊ ನಿಮಗಿದು ಬರಲ್ಲ ಅಂದರೆ ಪ್ಲಾಸ್ಟಿಕ್ ಮೇಲೆ ಇದೇ ರೀತಿ ಹಿಟ್ಟನ್ನು ನಾದಿಟ್ಕೊಂಡು ಪ್ಲಾಸ್ಟಿಕ್ ಮೇಲೆ ತಟ್ಟಿ, ನೀರು ಹಾಕ್ಕೊಳ್ತಾ ಪ್ಲಾಸ್ಟಿಕ್ ಮೇಲೆ ತಟ್ಟಿ, ಹೇಗೆ ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಈ ವಿಧಾನದಲ್ಲಿ ಮಾಡೋದ್ರಿಂದ ತುಂಬ ಬೇಗನೆ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ತೆಳುವಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ನಿಮಗೂ ಕೂಡ 100% ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈಗ ರೆಡಿ ಆಯಿತು ರೊಟ್ಟಿ. ಸೊ ಇದೇ ರೀತಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಎಷ್ಟು ಮೃದುವಾಗೂ ಇರುತ್ತೆ, ಅಂಟೋದಿಲ್ಲ, ಹರಿಯೋದು ಇಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ, ತಟ್ಟೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಆಯಿತಾ, ಈ ರೀತಿಯಾಗಿ ನಾವು ರೊಟ್ಟಿಯನ್ನು ಮಾಡ್ಕೊಂಡಿದ್ದಾಯಿತು. ಹಾಗೆ ಇನ್ನೊಂದು ರೊಟ್ಟಿಯನ್ನು ಸಹ ನಿಮಗೆ ಮಾಡಿ ತೋರಿಸ್ತೀನಿ, ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ನಾದ್ಕೊಳ್ಳೋದ್ರಿಂದ ರೊಟ್ಟಿ ಹರಿಯೋದಿಲ್ಲ. ಆಯಿತಾ, ಈ ರೀತಿ ಮಾಡ್ಕೊಂಡಾದ್ಮೇಲೆ ಒಂದು ಹದಕ್ಕೆ ಹಿಟ್ಟು ಬಂದಾಗ ಕೈನ ಸಹಾಯದಿಂದ ಸ್ವಲ್ಪ ತಟ್ಕೊಳ್ಳಿ. ಏಕೆಂದರೆ ಸ್ವಲ್ಪ ಕೈಯಲ್ಲೇ ನಾವು ತಟ್ಕೊಂಡು ಆಮೇಲೆ ತಟ್ಟೋದ್ರಿಂದ ಸ್ವಲ್ಪ ಅಗ್ಲಕ್ಕೆ ಬರುತ್ತೆ ಅಂತ. ಈ ರೀತಿಯಾಗಿ ಆರಾಮವಾಗಿ ತಟ್ಕೊಳ್ಳಿ. ಈ ಥರ ತಟ್ಟೋ ಅಭ್ಯಾಸ ಇಲ್ದಿರೋರು ನಾನು ಹೇಳಿದಾಗೆ ಪ್ಲಾಸ್ಟಿಕ್ ಮೇಲೆ ನೀವು ಮಾಡ್ಕೊಳ್ಬೋದು, ಓಕೆನಾ. ಅಥವಾ ಕೆಲವರು ಮಿಷಿನ್ ಯೂಸ್ ಮಾಡಿ ಮಾಡ್ತಾರೆ, ಸೊ ಮಷಿನ್ ಯೂಸ್ ಮಾಡಿ ಮಾಡೋರು ಆ ರೀತಿಯಾಗೂ ಮಾಡ್ಕೊಳ್ಬೋದು. ಸೊ ಇವಾಗ ಈ ರೊಟ್ಟಿ ರೆಡಿಯಾಗಿದೆ. ಎಸ್, ಇದಕ್ಕೆ ಚಟ್ನಿ ಅಥವಾ ಪಲ್ಯ ಏನು ಬೇಕಾದರೂ ಮಾಡ್ಕೊಳ್ಬೋದು. ಸೊ ನಾನು ಆಲೂಗಡ್ಡೆ ಹಾಕಿ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಇದನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಿಂದ್ಗಡೆ ನನ್ನ ಮಕ್ಕಳು ಅವ್ರಿಗೇನು ಕೆಲಸ ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತಾಯಿದ್ದಾರೆ. ಏನು ಪಾತ್ರೆ ಜೋಡಿಸಿರ್ತೀನಲ್ಲ ಎಲ್ಲ ಪಾತ್ರೆನೂ ತೆಗೆದು ಆಟ ಆಡ್ತಾ ಇರ್ತಾರೆ. ಸೊ ಪಕ್ಕದ ಮನೆಗೆ ಹೋಗ್ಬಿಟ್ಟು ಏನೋ ಅವ್ರು ತಿಂಡಿ ತಿಂತಾಯಿದ್ರು ಅನಿಸುತ್ತೆ ಆಂಟಿ, ಅವ್ರ ಹತ್ರ ತಿಂಡಿ ಇಸ್ಕೊಂಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ನಿಮಗದು ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಇನ್ನೇನೋ ಮಾಡ್ತಾಯಿರ್ತಾರೆ. ಸೊ ಮಮ್ಮಿ ಆಯ್ತಾ ರೊಟ್ಟಿ ಮಾಡಿ, ಎಷ್ಟೊತ್ತಿಗೆ ನನಗೆ ಕೊಡ್ತೀಯಾ ಅಂತ ನನ್ನ ಮಗ ಕೇಳ್ತಾ ಇದ್ದಾನೆ. ನೀನು ವೀಡಿಯೋ ಮಾಡ್ತಾ ಇರ್ತೀಯಲ್ಲ, ಅದಕ್ಕೆ ನನಗೆ ತಿಂಡಿ ಮಾಡೋದು ಲೇಟ್ ಮಾಡ್ತೀಯ ನೀನು ಅಂತ ಜಗಳ ಆಡ್ತಾ ಇದ್ದಾನೆ. ಸೊ ನೋಡಿ, ರೊಟ್ಟಿ ರೆಡಿಯಾಗಿದೆ. ಇವಾಗ ಬೇಯಿಸ್ಕೊಳ್ಳೋಣ. ಎಸ್, ಹಂಚು ಬಿಸಿಯಾಗಿದೆ, ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಏನಾದರೂ ಸ್ವಲ್ಪ ಹಾಕುವಾಗ ಹರಿದ್ರೆ ಸ್ವಲ್ಪ ನೀರು ಮುಟ್ಕೊಂಡು ಅದನ್ನ ಮತ್ತೆ ಅಂಟಿಸಿದೆ ಸರಿಯಾಗುತ್ತೆ. ಸೊ ಇವಾಗ ಅದು ಬೆಂದು ರೆಡಿಯಾಗಿದೆ. ಸೊ ಇದೇ ರೀತಿಯಾಗಿ ಎಲ್ಲ ರೊಟ್ಟಿಯನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಇದು ನೋಡಿದ್ರೇ ಆಹಾ ತಿನ್ನೋಣ ಅನ್ನೋ ಥರ ಇದೆ. ಇಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ಕ್ಯಾರೆಟ್ ರೊಟ್ಟಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು, ಲೈಕ್ ಮಾಡಿಕೊಂಡು, ಒಂದು ಕಮೆಂಟ್ ಹಾಕೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ.
ಇನ್ನೊಂದಿಷ್ಟು ಅದ್ಭುತವಾದ ಹೆಲ್ದಿ ಅಡುಗೆಗಳನ್ನ ಕುಕ್ಕಿಂಗ್ನ ನಾನು ಮಾಡಿ ವಿಡಿಯೋಗಳನ್ನ ಹಾಕ್ತೀನಿ. ಸೊ ಸಪೋರ್ಟ್ ಮಾಡಿ, ಹಳ್ಳಿ ಹುಡುಗಿನ ಬೆಳೆಸಿ. ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀನ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಹೀಗೇನೆ ನನಗೆ ನನ್ನ ವೀಡಿಯೋಸನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದಿಷ್ಟು ಅದ್ಭುತವಾದ ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ, ಎಸ್ ಇದುವರೆಗೂ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನಾನು ಹಾರ್ಟ್ಫುಲಿ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವೀಡಿಯೋಸನ್ನ ನೋಡ್ತಾ ಇರೋದು ಕೂಡ ಸೊ ಧನ್ಯವಾದವನ್ನು ಅರ್ಪಿಸ್ತೀನಿ. ಎಸ್ ಹೀಗೆ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಒಂದು ಕಮೆಂಟನ್ನು ಮಾಡಿ. ಎಸ್ ಈ ರೊಟ್ಟಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮಗೆ ಒಂದು ಕಮೆಂಟನ್ನು ಮಾಡಿ. ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.